ನಮ್ಮ ಸೌತ್ ಇಂಡಿಯಾ. ನಾವೀಗ ಎಲ್ಲಿದೀವಿ ಅಂದ್ರೆ ತಮಿಳ್ನಾಡು ಊಟಿಯಲ್ಲಿದ್ದೀವಿ. ಇಲ್ಲೊಂದು ಕರ್ನಾಟಕ ಪ್ಲೇಸ್ ಇದೆ, ಅದನ್ನ ನಾವು ನೋಡೋಣ ಅಂತ ಬಂದಿರೋದು. ಆಕ್ಚುಲಿ ಕರ್ನಾಟಕ ಹಾರ್ಟಿಕಲ್ಚರ್ ಗಾರ್ಡನ್ ಅಂತ ಹೇಳ್ತಾರೆ ಇದನ್ನ, ಅಲ್ಲಾಂದ್ರೆ ಕರ್ನಾಟಕ ಬೊಟಾನಿಕಲ್ ಗಾರ್ಡನ್ ಎಂದು ಹೇಳ್ತಾರೆ. ಆಕ್ಚುಲಿ ಈ ಪ್ಲೇಸ್ ನೋಡಿದ್ರೆ ಈಗಲೂ ನಮ್ ಕರ್ನಾಟಕ ಗವರ್ಮೆಂಟ್ ಇದನ್ನ ಮ್ಯಾನೇಜ್ ಮಾಡೋದು, ಮೇಂಟೈನ್ ಮಾಡೋದು ಎಲ್ಲ. ಇದಕ್ಕೆ ಎಂಟ್ರಿ ಫೀಸ್ ಎಷ್ಟಂದ್ರೆ 100 ರೂಪಿ ಕಲೆಕ್ಟ್ ಮಾಡ್ತಾರೆ ಒಬ್ಬರಿಗೆ. ಸೂಪರ್ ಕ್ರೌಡ್ ಆಗಿರುತ್ತೆ. ಆಕ್ಚುಲಿ ಈವನ್ ಗಾರ್ಡನ್ ನೋಡಿದ್ರೆ ಅಷ್ಟು ಸುಂದರವಾಗಿರುತ್ತೆ. ಆಕ್ಚುಲಿ ನೀವ್ ಯಾರಾದ್ರೂ ಊಟಿಗೆ ಹೋದ್ರೆ ಖಂಡಿತ ಈ ಪ್ಲೇಸ್ ವಿಸಿಟ್ ಮಾಡ್ಬೇಕು. ತುಂಬಾ ಜನಕ್ಕೂ ಗೊತ್ತಿರಲ್ಲ ಈ ತರ ಕರ್ನಾಟಕ ಅದು ಒಂದು ಪ್ಲೇಸ್ ಊಟಿಯಲ್ಲಿ ಇದೆ ಅಂತ. ಬನ್ನಿ ನಾವು ಫುಲ್ ಡೀಟೇಲ್ ಆಗಿ ಈ ಗಾರ್ಡನ್ ಹೆಂಗ್ ಸ್ಟಾರ್ಟ್ ಆಯ್ತು, ಯಾವ ಟೈಮಲ್ಲಿ ಶುರು ಆಯ್ತು ಎಲ್ಲ ನಾವು ಫುಲ್ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಈ ಪ್ಲೇಸ್ ಆಕ್ಚುಲಿ ಯಾವಾಗ ಶುರು ಆಯ್ತು ಅಂದ್ರೆ ಆಕ್ಚುಲಿ ನೋಡಿದ್ರೆ 1873 ಅಲ್ಲಿ ಮೈಸೂರು ಮಹಾರಾಜರು ಏನ್ ಮಾಡ್ತಾರೆ ಅಂದ್ರೆ ಈ ಪ್ಲೇಸ್ ಊಟಿಯಲ್ಲಿ ಒಂದು ಪ್ಯಾಲೇಸ್ ಪರ್ಚೇಸ್ ಮಾಡ್ತಾರೆ 1873 ಅಲ್ಲಿ. ಯಾರ ಜೊತೆ ಅಂದ್ರೆ ಬ್ರಿಟಿಷ್ ಅವರಿಂದ ಪರ್ಚೇಸ್ ಮಾಡ್ತಾರೆ 10,500 ರೂಪಿಗೆ. ಸೊ ಆ ಪ್ಯಾಲೇಸ್ ಈಗಲೂ ಇದೆ. ಅದನ್ನ ಏನ್ ಮಾಡ್ತಾ ಇದೆ ಅಂದ್ರೆ ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅದನ್ನು ಈಗಲೂ ನಮ್ಮ ಮೈಸೂರು ಮಹಾರಾಜರು ಅವರೇ ಆಕ್ಚುಲಿ ಅದನ್ನ ಮ್ಯಾನೇಜ್ ಮಾಡೋದು. ಈ ಗಾರ್ಡನ್ ಇಂದ ಸರಿ 1 ಕಿಲೋಮೀಟರ್ ದೂರದಲ್ಲೇ ಆ ಪ್ಯಾಲೇಸ್ ಇರೋದು. ಸೊ ಇದು ಸುತ್ತ ಇರುವ ತುಂಬಾ ಪ್ಲೇಸ್ ಗಳನ್ನು ಅವರು ಪರ್ಚೇಸ್ ಮಾಡ್ತಾರೆ. ಈ ಪ್ಯಾಲೇಸ್ ಏನಕ್ಕೆ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಸಮ್ಮರ್ ಪ್ಯಾಲೇಸ್ ಅಂತ ಹೇಳ್ತಾರಲ್ಲ. ಸೊ ಸಮ್ಮರ್ ಅಲ್ಲಿ ಇಲ್ಲಿ ಬಂದು ಅವರು ಸ್ವಲ್ಪ ಟೈಮ್ ರಿಲ್ಯಾಕ್ಸ್ ಮಾಡ್ಕೊಂಡು ವಾಪಸ್ ಮೈಸೂರು ಹೋಗ್ತಾರೆ. ಸೊ ಅದಕ್ಕೋಸ್ಕರ ಈ ಪ್ಯಾಲೇಸ್ ನ ತಗೊಳ್ತಾರೆ. ಸೊ ಇದ್ರ ಜೊತೆಗೆ ಸುತ್ತ ತುಂಬಾ ಪ್ಲೇಸಸ್ ಅವ್ರು ತಗೊಳ್ತಾರೆ. ಅದರಲ್ಲಿ 1964 ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕರ್ನಾಟಕ ಗವರ್ಮೆಂಟ್ ಗೆ ಆಕ್ಚುಲಿ ಅರೌಂಡ್ 30 ಏಕರ್ಸ್ ಆಫ್ ಲ್ಯಾಂಡ್ ಅವ್ರಿಗೆ ಗಿಫ್ಟ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಇದನ್ನ ನೀವು ರಿಸರ್ಚ್ ಗೆ ಏನಾದ್ರು ಯೂಸ್ ಮಾಡಿ, ಅಗ್ರಿಕಲ್ಚರ್ ರಿಸರ್ಚ್ ಗೆ ಅಂತ ಕೊಡ್ತಾರೆ. ಕರ್ನಾಟಕ ಗವರ್ಮೆಂಟ್ ಅದನ್ನ ಏನೋ ರಿಸರ್ಚ್, ಸೀಡ್ ಪ್ರೊಡ್ಯೂಸಿಂಗ್ ಅದೆಲ್ಲ ಶುರು ಮಾಡ್ತಾರೆ ಅಗ್ರಿಕಲ್ಚರ್ ಗೆ. ಆಮೇಲೆ ತಿರ್ಗಾ ಒಂದು ಅರೌಂಡ್ 8 to 10 ಏಕರ್ಸ್ ಆಫ್ ಲ್ಯಾಂಡ್ ಇನ್ನೂ ಕೊಡ್ತಾರೆ. ಅವಾಗ ಆಲ್ಮೋಸ್ಟ್ ಒಂದು 40 ಏಕರ್ಸ್ ಆಫ್ ಲ್ಯಾಂಡ್ ಅವ್ರಿಗೂ ಕರ್ನಾಟಕ ಗವರ್ಮೆಂಟ್ ಕೊಡ್ತಾರೆ ಅವರು. ಅವಾಗ ಕರ್ನಾಟಕ ಗವರ್ಮೆಂಟ್ ಏನ್ ಮಾಡ್ತಾರೆ ಅಂದ್ರೆ ಇದರಲ್ಲಿ ನಾವು ಏನಾದ್ರು ಒಂದು ಗಾರ್ಡನ್ ರೆಡಿ ಮಾಡೋಣ ಅಂದ 10 crore ರೂಪಿ ಕರ್ನಾಟಕ ಗವರ್ಮೆಂಟ್ ಸ್ಪೆಂಡ್ ಮಾಡುತ್ತೆ. ಆ 10 crore ರೂಪಿನ ಇಲ್ಲಿ ಸ್ಪೆಂಡ್ ಮಾಡಿ ಅವರು ಒಂದು ಪ್ರಾಪರ್ ಆಗಿ ಒಂದು ಬೊಟಾನಿಕಲ್ ಗಾರ್ಡನ್ ಮಾಡ್ತಾರೆ ಆಕ್ಚುಲಿ. ಸೊ ಇದು ನೋಡಿದ್ರೆ ನಿಮ್ಗೆ ನಮ್ ಊಟಿಯಲ್ಲಿ ಇದೆ ಸೆಕೆಂಡ್ ಬಿಗ್ಗೆಸ್ಟ್ ಗಾರ್ಡನ್ ಅಂದ್ರೆ ಇದೆ ಆಕ್ಚುಲಿ. ಸೊ ಫಸ್ಟ್ ನಮ್ ತಮಿಳ್ನಾಡು ಗವರ್ಮೆಂಟ್ ಬೊಟಾನಿಕಲ್ ಗಾರ್ಡನ್, ಸೆಕೆಂಡ್ ಬಿಗ್ಗೆಸ್ಟ್ ಗಾರ್ಡನ್ ಅಂದ್ರೆ ಇದೆ. ಬಟ್ ಇದು ಯಾವ ಟೈಮ್ ಅಲ್ಲಿ ಓಪನ್ ಆಯ್ತಾರೆ ನಿಮ್ಗೆ ಸರ್ಪ್ರೈಸ್ ಆಗುತ್ತೆ. 2018 ರೀಸೆಂಟ್ ಟೈಮ್ ಅಲ್ಲೇ ಇದನ್ನ ಪಬ್ಲಿಕ್ ಗೆ ಓಪನ್ ಮಾಡ್ತಾರೆ. ಜನವರಿ 8 ಅಲ್ಲಿ 2018 ಅಲ್ಲೇ ಈ ಗಾರ್ಡನ್ ಆಕ್ಚುಲಿ ಓಪನ್ ಆಗಿರೋದು. ಸೊ ಈಗ ಎಂಟ್ರಿ ಫೀಸ್ ಎಲ್ಲ ಇಟ್ಕೊಂಡು ಸೂಪರ್ ಆಗಿದೆ ಆಕ್ಚುಲಿ. ನೀವು ಯಾರೇ ಊಟಿಗೆ ಹೋದ್ರೇನು ಈ ಪ್ಲೇಸ್ ಮಿಸ್ ಮಾಡಲ್ದೆ ಹೋಗಿ. ಆಕ್ಚುಲಿ ಅಷ್ಟು ಸೂಪರ್ ಆಗಿದೆ. ನಾನು ಹೇಳಿತರ ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ಇದೆ, ಎಲ್ಲ ಸೂಪರ್ ಆಗಿರುತ್ತೆ. ನೀವು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೂ ಗ್ಲಾಸ್ ಹೌಸಸ್, ಆಮೇಲೆ ಹ್ಯಾಂಗಿಂಗ್ ಬ್ರಿಡ್ಜ್, ಈವನ್ ಗಾರ್ಡನ್ ಅಲ್ಲಿ ನಾವು ಕುತ್ಕೊಳ್ಳಕ್ಕೆ ಜಿಗ್ಜಾಗ್ ಕಮೈಪಲ್ಲಿ ಏನೋ ತುಂಬಾ ಏನೇನೋ ಮಾಡಿದ್ದಾರೆ ಆಕ್ಚುಲಿ. ಇಲ್ಲಿ ನಾವು ಫೋರ್ಟ್ ವಾಲ್ ಅಂತ ಹೇಳ್ತೀವಲ್ಲ ಅದ್ರಲ್ಲಿ ಅದೇ ತರ ಗಾರ್ಡನ್ ಅಲ್ಲೇ ಫೋರ್ಟ್ ವಾಲ್ ಮಾಡಿದ್ದಾರೆ ಆಕ್ಚುಲಿ. ಈ ಗಾರ್ಡನ್ ಪೂರ್ತಿ ಆ ತರನೇ ಇರುತ್ತೆ. ನೀವು ಎಲ್ಲಿ ಹೋದ್ರೇನೋ ಒಂಥರ ವಾಲ್ ಇರುತ್ತೆ, ಬಟ್ ಅದು ಗಾರ್ಡನ್ ಇರುತ್ತೆ. ಸೊ ಫೋಟೋ ಶೂಟ್ಗೆ ನನ್ನ ಪ್ರಕಾರ ಇದು ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ನಮ್ ತಮಿಳ್ನಾಡಲ್ಲೂ ಒಂದು ಕರ್ನಾಟಕ ಗಾರ್ಡನ್ ಇದೆ ಅಂದ್ರೆ ನೀವು ಅಷ್ಟು ಇದು ಏನಕ್ಕೆ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಇದು ಆಕ್ಚುಲಿ ಸ್ಟಾರ್ಟ್ ಆಗಿರೋದು. ಯಾಕಂದ್ರೆ ತಮಿಳ್ನಾಡು ಗವರ್ಮೆಂಟ್ ಅಂಡ್ ಕರ್ನಾಟಕ ವಾಸ್ ಕ್ಲೋಸ್ಲಿ ಬಾರ್ಡರ್ ಶೇರಿಂಗ್ ಅಲ್ವಾ. ಈ ತರ ನೋಡಕ್ ಹೋದ್ರೆ ನಮ್ 1.3 ಮಿಲಿಯನ್ ಕನ್ನಡಿಗರ್ಸು ನಮ್ ತಮಿಳ್ನಾಡಲ್ಲಿ ಇದಾರೆ. ಅವರು ಮೇಜರ್ಲಿ ಕೊಯಂಬತ್ತೂರು, ಇದು ಆಕ್ಚುಲಿ ಊಟಿ ಎಲ್ಲ ಕೊಯಂಬತ್ತೂರಲ್ಲೇ ಬರುತ್ತೆ. ಸೇಲಂ, ದಿಂಡಕಲ್, ತೇನಿ, ಈರೋಡು, ಕೃಷ್ಣಗಿರಿ, ಆಮೇಲೆ ವಿರುದುನಗರ್, ಈ ಪ್ಲೇಸ್ ಗಳಲ್ಲೆಲ್ಲ ತುಂಬಾ ಕನ್ನಡಿಗರ್ಸ್ ಎಲ್ಲ ಇದ್ದಾರೆ. ಅದೇ 1.3 ಮಿಲಿಯನ್ ಪೀಪಲ್ ಇದ್ದಾರೆ. ಇದು ನಾವು ತಮಿಳಿಯನ್ಸ್ ತುಂಬಾ ಜನ ಕರ್ನಾಟಕದಲ್ಲೂ ಇದೆ. ಅದು ಆಲ್ಮೋಸ್ಟ್ 2 ಮಿಲಿಯನ್ ಪೀಪಲ್ಸ್ ಇದ್ದಾರೆ. ಅದು ಬೆಂಗಳೂರಲ್ಲೇ ಜಾಸ್ತಿ ಇರೋದು. ಅದಾದ್ಮೇಲೆ KGF, ಮೈಸೂರು, ಮಂಡ್ಯ, ಚಾಮರಾಜನಗರ, ಈ ಪ್ಲೇಸ್ ಅಲ್ಲೆಲ್ಲ ತಮಿಳಿಯನ್ಸ್ ಇದ್ದಾರೆ. ಸ್ಪೆಷಲಿ ಒಂದು 15 to 20% ಪಾಪ್ಯುಲೇಷನ್ ತಮಿಳಿಯನ್ಸ್ ಬೆಂಗಳೂರಲ್ಲೇ ಇರೋದು. ಮಿಕ್ಕಿದೆಲ್ಲ ಈ ಪ್ಲೇಸ್ ಗಳೆಲ್ಲ ಇದ್ದಾರೆ. ಸೊ ಆತರ 2 ಪ್ಲೇಸ್ ಗಳಲ್ಲೂ ತಮಿಳಿಯನ್ಸ್ ಇಲ್ಲೂ ಇದ್ದಾರೆ, ಅದೇ ತರ ಕನ್ನಡಿಗನ್ಸು ತುಂಬಾ ಜನ ನಮ್ ತಮಿಳ್ನಾಡಲ್ಲೂ ಇದ್ದಾರೆ. ಸೊ ಆತರ ಒಂದು ಫ್ರೆಂಡ್ಶಿಪ್ ಗೋಸ್ಕರ ಈ ಗಾರ್ಡನ್ ಒಂದು ರೆಡಿ ಮಾಡಿರೋದು. ಬಟ್ ಈಗಲೂ ಅದು ಕರ್ನಾಟಕ ಗವರ್ಮೆಂಟ್ ತುಂಬಾ ಸೂಪರ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನೀವು ನೋಡಿದ್ರೇನೆ ನಿಮ್ಗೆ ಗೊತ್ತಾಗಿರ್ಬೋದು. ನಾವೀಗ ಆಲ್ಮೋಸ್ಟ್ ಹ್ಯಾಂಗಿಂಗ್ ಬ್ರಿಡ್ಜ್ ಆ ಪ್ಲೇಸ್ ಬಂದಿದೀವಿ. ಇಲ್ಲಿಂದ ವ್ಯೂ ಒಂದು ಸೂಪರ್ ಆಗಿರುತ್ತೆ. ನೀವು ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಹತ್ಬಿಟ್ಟು ನೋಡಿದ್ರೆ ಎಷ್ಟು ಸೂಪರ್ ಆಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿತ್ತು. ಸೊ ಓವರ್ ಆಲ್ ಒಂಥರ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಕರ್ನಾಟಕ
ತುಂಬಾ ಜನ ಊಟಿಗೆ ಟೂರಿಸ್ಟ್ ಇದಕ್ಕೆಲ್ಲ ಹೋಗ್ತಾರೆ. ಬಟ್ ಅವರೆಲ್ಲ ಮಿಸ್ ಮಾಡಿದ್ರೆ ಈ ಪ್ಲೇಸ್ಗೆ ಹೋಗಿ, ನಾನು ಹೋಗಿರುವಾಗ ತುಂಬಾ ಜನ ಬಂದಿದ್ರು ಆಕ್ಚುಲಿ, ಕನ್ನಡದವರು ತುಂಬಾ ಜನ ಬಂದಿದ್ರು. ಸೊ ತುಂಬಾ ಖುಷಿ ಆಯ್ತು. ನಾನು ಇದೇ ವಿಡಿಯೋ ಆಕ್ಚುಲಿ ತಮಿಳಲ್ಲೂ ಹಾಕಿದ್ದೀನಿ, ಬಟ್ ಇದು ಕನ್ನಡದವ್ರಿಗೋಸ್ಕರ ಕನ್ನಡದಲ್ಲಿ ಮಾಡಾಕೋಣ ಅಂದ ಕನ್ನಡದಲ್ಲೂ ಹಾಕಿದ್ದೀನಿ. ಯಾಕಂದ್ರೆ ಇದೊಂದು ಕರ್ನಾಟಕ ಪ್ಲೇಸ್ ತಮಿಳಲ್ಲಿ ಇದೆ ಅಂದ್ರೆ ನಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಕನ್ನಡದಲ್ಲಿ ನಾವು ಮಾತಾಡಿ ಹಾಕಿದೀನಿ. ಬಟ್ ಓಕೆ ಅಂತ ಅನ್ಸ್ತಾ ಇದೆ ಅಂದ ನನ್ಗೆ ಐ ಆಮ್ ಫೀಲಿಂಗ್. ಯಾಕಂದ್ರೆ ನನ್ಗೆ ಗೊತ್ತು ಕನ್ನಡ ಆಲ್ಮೋಸ್ಟ್ ಚೆನ್ನಾಗೇ ಮಾತಾಡ್ತೀನಿ, ಬಟ್ ಆದ್ರೇನು ಒಂದೊಂದು ಪ್ಲೇಸ್ ಅಲ್ಲಿ ಡಿಫ್ರೆಂಟ್ ಬೆಂಗಳೂರಲ್ಲಿ ಒಂಥರ ಕನ್ನಡ ಇರುತ್ತೆ, ಮೈಸೂರಲ್ಲಿ ಒಂಥರ ಇರುತ್ತೆ, ಇದೇ ನಾವು ಚಿಕ್ಕಮಂಗ್ಳೂರ್ ಹೋದ್ರೆ ಅಲ್ಲಿ ಬೇರೆ ತರ ಇರುತ್ತೆ. ಸೊ ಅದರಿಂದ ಒಬ್ಬೊಬ್ಬರಿಗೆ ಅರ್ಥ ಆಗುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ನೀವು ಯಾರಾவது ನೋಡಿದ್ರೆ ನನ್ ಕನ್ನಡ ಹೆಂಗಿದೆ ಅಂದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಈವನ್ ತುಂಬಾ ಪ್ಲೇಸ್ ನಾನು ಕನ್ನಡದಲ್ಲಿ ಮಾತಾಡೋಕೆ ಟ್ರೈ ಮಾಡ್ತೀನಿ. ಖಂಡಿತ ಈ ವಿಡಿಯೋ ಇಷ್ಟ ಆಗಿರ್ಬೋದು ನಿಮ್ಗೆ. ಇದೇ ವಿಡಿಯೋ ನಾನು ಹೇಳಿದ ತರ ನಾನು ತಮಿಳಲ್ಲೂ ಮಾಡಿದ್ದೀನಿ. ಈ ಪ್ಲೇಸು ನನ್ಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಸೊ ನಮ್ ಊಟಿಯಲ್ಲಿ ಈ ತರ ಒಂದು ಪ್ಲೇಸ್ ಇರೋದು ನೋಡೋದೇ ತುಂಬಾ ಖುಷಿ ಆಯ್ತು ಆಕ್ಚುಲಿ ನೋಡ್ಬಿಟ್ಟು. ಆಮೇಲೆ ತುಂಬಾ ಪ್ಲೇಸ್ ನಾನು ಊಟಿಯಲ್ಲಿ ಹೋಗಿದ್ದೀನಿ, ತುಂಬಾ ಪ್ಲೇಸ್ಗಳು ಹಾಕಿದ್ದೀನಿ ಆಕ್ಚುಲಿ. ಎಲ್ಲ ವಿಡಿಯೋಸ್ ನೋಡಿ ನಂದು ಏನಂದ್ರೆ ನಮ್ ಸೌತ್ ಇಂಡಿಯಾ ಫುಲ್ ಕವರ್ ಮಾಡ್ಬೇಕಂದ್ರೆ ತುಂಬಾ ಪ್ಲೇಸ್, ಕರ್ನಾಟಕದ್ದು ಬೇಜಾನ್ ಪ್ಲೇಸಸ್ ನನ್ನ ಚಾನಲ್ ಹಾಕಿದ್ದೀನಿ ಆಕ್ಚುಲಿ. ಸೊ ಆಲ್ಮೋಸ್ಟ್ ಕರ್ನಾಟಕ ಒಂದು ನಾನು ಕವರ್ ಮಾಡೇ ಬಿಟ್ಟಿದ್ದೀನಿ. ಸ್ಟಿಲ್ ಐ ಯೂಸ್ ಟು ಟ್ರಾವೆಲ್ ಲಾಟ್ ಆಫ್ ಪ್ಲೇಸಸ್ ಎಲ್ಲ ಸೌತ್ ಇಂಡಿಯಾ ಕವರ್ ಮಾಡ್ಬೇಕು, ಅದೇ ನಮ್ಮ ಸೌತ್ ಇಂಡಿಯಾ ಅಂತ ಹೆಸರೇ ಇಟ್ಟಿರೋದು. ಎನಿವೆ ಈ ವಿಡಿಯೋ ತುಂಬಾ ಇಷ್ಟ ಆಗಿರ್ಬೋದು. ಇಷ್ಟ ಆಗಿರಿದ್ರೆ ಒಂದು ಲೈಕ್ ಅಂಡ್ ಕಮೆಂಟ್ ಹೇಳ್ಬಿಟ್ಟು ಅದರಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.